ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಮಳೆ ಹೆಚ್ಚಾಗಿದೆ, ವಾತಾವರಣ ಸರಿ ಇಲ್ಲ, ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ರಾಮಾಯಣದ 95ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಯುದ್ಧವು ಖಚಿತವೆಂದು ತಿಳಿದು ತನ್ನ ಮಂತ್ರಿಗಳೊಡನೆ ಮತ್ತಷ್ಟು ಸಮಾಲೋಚನೆ ನಡೆಸಲು ಇಚ್ಛಿಸಿದ ರಾಕ್ಷಸ ರಾಜನು ಅವರಿಗೆ ಮತ್ತೆ ಸಭೆ ಸೇರುವಂತೆ ಆಜ್ಞೆ ನೀಡಿದನು. ಅವನು ರಥವನ್ನೇರಿ ಸಭಾಂಗಣಕ್ಕೆ ಬಂದಾಗ ಸಾವಿರಾರು ಕಾಳೆಗಳು ಅವನ ಆಗಮನವನ್ನು ಘೋಷಿಸಿದಂತೆ ಎಲ್ಲರೂ ಶಿರವಾಗಿ ಅವನಿಗೆ ಗೌರವವನ್ನು ಸಲ್ಲಿಸಿದರು. ಆಗ ತನ್ನ ಸೇನಾಪತಿಯನ್ನುದ್ದೇಶಿಸಿದ ರಾವಣನು, ಪ್ರಹಸ್ತ್ರ, ನಮ್ಮ ಸೈನ್ಯವು ನಗರವನ್ನು ಒಳಗಿನಿಂದ ಮತ್ತು ಹೊರಗಿನಿಂದ ರಕ್ಷಿಸಲು ಸಿದ್ಧವಾಗಿದೆಯೇ ಎಂಬುದನ್ನು ನೀನು ಕೂಡಲೇ ಖಚಿತಪಡಿಸಬೇಕು ಎಂದನು. ಪ್ರಹಸ್ತ್ರನು ಸೈನ್ಯದ ಸಿದ್ಧತೆಗಳನ್ನು ಗಮನಿಸಲು ತೆರಳಿದ ನಂತರ ತನ್ನ ಸಭೆಯನ್ನುದ್ದೇಶಿಸಿದ ರಾವಣನು, ನನ್ನ ಪ್ರಿಯ ರಾಕ್ಷಸರೇ, 6 ತಿಂಗಳು ನಿದ್ರಿಸಿ ಎಚ್ಚರಗೊಂಡಿರುವ ಕುಂಭಕರ್ಣನು ಇಂದು ಇಲ್ಲಿ ಉಪಸ್ಥಿತನಾಗಿರುವನೆಂದು ತಿಳಿಸಲು ನನಗೆ ಆನಂದವಾಗುತ್ತಿದೆ. ದಯಮಾಡಿ ಗಮನವಿಟ್ಟು ಆಲಿಸಿ. ನೀವೆಲ್ಲ ನನ್ನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ನಿಮಗೆ ತಿಳಿದಂತೆ ಸುಂದರಾಂಗಿಯಾಗಿರುವ ಸೀತೆಯಿಂದ ಎಡಬಿಡದೆ ಪೀಡಿತನಾಗಿರುವ ನಾನು ಅವಳ ಮೇಲಿನ ತನ್ನ ಭಾವೋದ್ವೇಗದ ಗುಲಾಮನಾಗಿರುವೆ ಎಂದನು. ಬಳಿಕ ಎಲ್ಲರ ದೃಷ್ಟಿಯಲ್ಲಿ ತನ್ನ ಕುರಿತಾಗಿ ಒಳ್ಳೆಯ ಭಾವನೆಯನ್ನು ಉಂಟು ಮಾಡಲು ಬಯಸಿದ ರಾವಣನು ಕೃತ್ರಿಮ ಕಥೆಯೊಂದನ್ನು ಎಣೆಯಲು ಪ್ರಾರಂಭಿಸಿದನು. ಸೀತೆಯು ನನ್ನ ಅರ್ಧಾಂಗಿಯಾಗಲು ಒಪ್ಪಿದ್ದರೂ 1 ವರ್ಷದ ಕಾಲಾವಕಾಶವನ್ನು ಕೇಳಿದ್ದಳು. ರಾಮನು ಅವಳನ್ನು ಬಿಡುಗಡೆಗೊಳಿಸಲು ನಾನು ಈ ಕಾಲಾವಧಿಯನ್ನೇ ನಿಗದಿಪಡಿಸಿದ್ದೆ. ಈ ಕಾರಣದಿಂದಲೇ ನಾನು ತಾಳ್ಮೆಯಿಂದಿದ್ದೆ. ಆದರೆ ರಾಮ ಲಕ್ಷ್ಮಣರು ಒಂದು ದೊಡ್ಡ ವಾನರ ಸೈನ್ಯದೊಂದಿಗೆ ಲಂಕೆಯನ್ನು ಆಕ್ರಮಿಸಲು ಸಿದ್ಧರಾಗಿರುವರೆಂದು ತಿಳಿದು ಬಂದಿದೆ. 2 ಸಾಮಾನ್ಯ ಮನುಷ್ಯರು ಹಾಗೂ ಕೋತಿಗಳ ಒಂದು ಗುಂಪು ನಮಗೆ ಬಹಳ ಆತಂಕ ನೀಡಬಲ್ಲವು ಎಂದು ನನಗೆ ಅನಿಸುತ್ತಿಲ್ಲ. ಆದರೆ ವಾನರರಾದ ಹನುಮಂತನು ಒಬ್ಬಂಟಿಯಾಗಿಯೇ ಇಷ್ಟೊಂದು ಹಾನಿ ಮಾಡಿರುವುದರಿಂದ ನಮ್ಮ ಪಾಲಿಗೆ ವಿಜಯವು ಖಚಿತವಲ್ಲ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ದರಿಂದ ನಾನು ನಿಮ್ಮೆಲ್ಲರನ್ನೂ ಇಲ್ಲಿಗೆ ಕರೆದಿರುವೆ. ನಾನು ರಾಮನನ್ನು ಕೊಂದು ಸುಂದರಿಯಾದ ಸೀತೆಯನ್ನು ನನಗಾಗಿ ಉಳಿಸಿಕೊಳ್ಳುವ ವಿಧಾನದ ಬಗ್ಗೆ ನೀವು ಸಲಹೆ ನೀಡಬೇಕು ಎಂದನು. ಆಗ ಎದ್ದು ನಿಂತ ಕುಂಭಕರ್ಣನು, ಮೂರ್ಖ ರಾಜನೇ, ಸೀತೆಯನ್ನು ಅಪಹರಿಸಲು ಸಂಚು ಹಾಕಿದ ನೀನು ಹಿಂದು ಮುಂದು ನೋಡದೆ ನಡೆದುಕೊಳ್ಳುವ ಬದಲಾಗಿ ನಮ್ಮೊಡನೆ ಸಮಾಲೋಚಿಸಬೇಕಾಗಿತ್ತು. ಆಗ ಈ ಪಶ್ಚಾತ್ತಾಪದ ಪರಿಸ್ಥಿತಿ ಬರುತ್ತಿರಲಿಲ್ಲ. ಅದೇನೇ ಇರಲಿ, ನಾನು ರಾಮ ಲಕ್ಷ್ಮಣರನ್ನು ಕೊಂದು ಕೋತಿಗಳನ್ನು ಕಬಳಿಸಿ ನೀನು ಮಾಡಿದ ಪ್ರಮಾದವನ್ನು ಸರಿಪಡಿಸುವೆ. ನೀನು ನಿನ್ನ ಅತೀವ ಆತಂಕವನ್ನು ಬಿಡಬಹುದು ಎಂದು ತೀಕ್ಷ್ಣವಾಗಿ ಹೇಳಿದನು. ಬಳಿಕ ಮಹಾಪಾಶ್ವನು, ರಾಜನೇ, ವಿಷಸರ್ಪಗಳಿಂದ ಕೂಡಿದ ಅರಣ್ಯದಿಂದ ಬಹಳ ಶ್ರಮಪಟ್ಟು ತಂದ ಜೇನುತುಪ್ಪವನ್ನು ಒಬ್ಬಾತನು ಏಕೆ ಸವಿಯಬಾರದು? ನಿನಗೆ ತೃಪ್ತಿಯಾಗುವ ತನಕ ನೀನು ಸೀತೆಯನ್ನು ಬಲವಂತವಾಗಿ ಆನಂದಿಸಬಹುದು. ನಿನ್ನನ್ನು ಯಾರು ತಾನೇ ತಡೆಯಬಲ್ಲರು? ನಿನ್ನಷ್ಟು ಬಲಶಾಲಿಗಳು ಯಾರೂ ಇಲ್ಲ. ಭಯಪಡದೆ ಸ್ವ ಇಚ್ಛೆಯಿಂದ ವ್ಯವಹರಿಸಬಹುದಾದ ಸ್ವಾತಂತ್ರ್ಯವು ನಿನಗಿದೆ ಎಂದನು. ಇದನ್ನು ಕೇಳಿದ ರಾವಣನು, ನನ್ನ ಗತಕಾಲದ ಒಂದು ವಿಷಯವನ್ನು ನಾನು ಯಾವಾಗಲೂ ಗುಪ್ತವಾಗಿರಿಸಿದ್ದೇನೆ. ನೀನು ಈಗ ವಿಚಾರಿಸಿರುವುದರಿಂದ ಹಿಂದೆ ನಡೆದಿದ್ದ ಘಟನೆಯೊಂದನ್ನು ನಾನು ಪ್ರಕಟ ಮಾಡುವೆನು. ಒಮ್ಮೆ ಜಗತ್ತಿನ ಪಿತಾಮಹನಾದ ಬ್ರಹ್ಮದೇವನಿಗೆ ಗೌರವ ಸಲ್ಲಿಸಲು ಹೋಗುತ್ತಿದ್ದ ಪುಂಜಿಕಸ್ಥಲಿ ಎಂಬ ಅದ್ವಿತೀಯ ಸೌಂದರ್ಯವುಳ್ಳ ಅಪ್ಸರೆಯನ್ನು ನಾನು ಕಂಡೆನು. ನನ್ನ ಕಾಮಾಸಕ್ತಿಯನ್ನು ಕೆರಳಿಸಿದ ಅವಳನ್ನು ಬಲವಂತವಾಗಿ ಬಂಧಿಸಿದ ನಾನು ಅವಳೊಡನೆ ಹಠಸಂಭೋಗ ಮಾಡಿದೆನು. ನನ್ನನ್ನು ನಾನು ಸಂತೃಪ್ತಗೊಳಿಸಿಕೊಂಡ ನಂತರ ಅವಳನ್ನು ಮುಕ್ತಗೊಳಿಸಿದೆನು. ಆಗ ಅವಳು ನಗ್ನಳಾಗಿಯೇ ಬ್ರಹ್ಮದೇವನ ಆಶ್ರಯಕ್ಕೆ ಓಡಿ ಹೋದಳು. ನನ್ನ ದುಷ್ಕೃತ್ಯದ ಬಗ್ಗೆ ತಿಳಿದುಕೊಂಡ ಕುಪಿತನಾದ ಬ್ರಹ್ಮದೇವನು, ಕ್ರೂರ ರಾಕ್ಷಸನೇ, ನೀನು ಇನ್ನೊಬ್ಬ ಸ್ತ್ರೀಯನ್ನು ಮುಂದೆ ಎಂದಾದರೂ ಬಲಾತ್ಕರಿಸಲು ಪ್ರಯತ್ನಿಸಿದರೆ ನಿನ್ನ ತಲೆಯು 100 ಹೋಳಾಗಲಿ ಎಂಬುದಾಗಿ ಶಾಪವಿತ್ತನು. ನನ್ನ ಪ್ರಿಯ
ಪಾರ್ಶ್ವನೇ, ನಾನು ಸೀತೆಯನ್ನು ನನ್ನ ಹಾಸಿಗೆಗೆ ಎಳೆದುಕೊಂಡು ಹೋಗದೇ ಇರುವುದು ಈ ಶಾಪದ ಭಯದಿಂದ ಮಾತ್ರ ಎಂದು ನೀನು ತಿಳಿದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುವ ನನಗೆ ರಾಮನ ಭಯವಿಲ್ಲ. ಬದಲಿಗೆ ನನ್ನ ಶಕ್ತಿಯ ಬಗ್ಗೆ ಅಜ್ಞಾನಿಯಾಗಿರುವ ರಾಮನು ನನ್ನನ್ನು ಆಕ್ರಮಿಸಲು ಆಶಿಸುತ್ತಿರುವುದರಿಂದ ನಾನು ಅವನ ಕಥೆಯನ್ನು ಬೇಗನೆ ಮುಗಿಸುವೆ ಎಂದನು. ಆಗ ವಿಭೀಷಣನು, ನನ್ನ ಪ್ರಿಯ ರಾವಣನೇ, ಸೀತೆಯು ನಿನ್ನ ಕುತ್ತಿಗೆಯ ಸುತ್ತಲೂ ನೀನೇ ಸ್ವ ಇಚ್ಛೆಯಿಂದ ಹಾಕಿಕೊಂಡಿರುವ ಒಂದು ವಿಷ ಸರ್ಪವೆಂದು ನಿನಗೆ ತಿಳಿಯುತ್ತಿಲ್ಲ. ಅವಳು ಲಂಕೆ ಮತ್ತು ರಾಕ್ಷಸರ ಸರ್ವನಾಶಕ್ಕೆ ಕಾರಣಲಾಗುವ ಮುನ್ನ ನೀನು ನಿನ್ನ ಸದ್ಬುದ್ಧಿಯನ್ನು ಉಪಯೋಗಿಸಿ ಅವಳನ್ನು ರಾಮನಿಗೆ ಹಿಂದಿರುಗಿಸಬೇಕು. ಯುದ್ಧ ಭೂಮಿಯಲ್ಲಿ ರಾಮನ ಎದುರು ನಿಂತು ನಂತರ ಜೀವಂತವಾಗಿ ಉಳಿದು ಬಂದು ಅದರ ಕುರಿತಾಗಿ ಮಾತನಾಡಬಹುದಾದ ಯಾವ ರಾಕ್ಷಸ ಯೋಧನೂ ಇಲ್ಲ ಎಂದು ನಾನು ನಿನಗೆ ಖಚಿತವಾಗಿ ಹೇಳಬಲ್ಲೆ ಎಂದನು. ಆಗ ಕುಪಿತನಾದ ಪ್ರಹಸ್ತ್ರನು, ದೇವಾದಿ ದೇವತೆಗಳಿಗಿಂತ ಅಥವಾ ದಾನವರಿಂದ ಹೆದರಬೇಕಾದ ಕಾರಣವಿಲ್ಲದಿರುವಾಗ ರಾಮನಂತಹ ಒಬ್ಬ ಯಕಶ್ಚಿತ್ ಮನುಷ್ಯನಿಗೆ ನಾವೇಕೆ ಹೆದರಬೇಕು ಎಂದನು. ಸ್ನೇಹಿತರೆ, ರಾಮಾಯಣದ 95ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹಾಗೆ ಪೂರಿ ಜಗನ್ನಾಥ ಸ್ವಾಮಿಯ ರಥೋತ್ಸವದ 11ನೇ ದಿನವಾಗಿತ್ತು. ಇಂದು ಸಹಿತ ಪರಮಾತ್ಮನನ್ನು ಮನಸಾರೆ ಸ್ಮರಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಜೈ ಶ್ರೀರಾಮ್.